ಏಯ್ ನಿಮ್ದು ನಮ್ದು ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ ಬೆಂಗಳೂರು. ಬೆಂಗಳೂರು ಏಮೋ ನಮ್ದು ಆಲ್ ದ ಬೆಸ್ಟ್. ನೋಡ್ರಿ ತಿರುವಣ್ಣಾಮಲೈ 112 ಕಿಲೋಮೀಟರ್ ಐತಿ. ಸೊ ಇವತ್ತು ರಶ್ ಅಂತೂ ಹೆವಿ ಐತಿ, ನೀವು ನೋಡ್ಬೋದ. ಡಬಲ್ ಬೆಡ್ ಐತಿ, ಟಿವಿ ಕೊಟ್ಟಾರ, ಈ ಕಡೆ ಬಾಲ್ಕನಿ ಐತಿ. ಸೊ ಟೈಮ್ ನೋಡಿದ್ರ 11:51. ಸೊ ಈಗ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಗಂಟೆ ಮುಗಿಸ್ತೀನಿ ಅನ್ನೋದು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ರೆ ಅದು ಚೆನ್ನಾಗಿದ್ರೆ ಅನ್ಕೊಂಡಿನಿ. ಇವತ್ತಿನ ಟ್ರಿಪ್ ಅರುಣಾಚಲೇಶ್ವರ ಹೊಂಟೇನಿ. ಸೊ ಮಾರ್ನಿಂಗ್ 5:30 ಆಗೈತಿ ನೋಡ್ರಿ. ಈಗ ಹೋದ್ರ ನಮ್ 6:05 ಟ್ರೈನ್ ಐತಿ ಇಂಟರ್ಸಿಟಿ. ಸೊ ಇಲ್ಲಿಂದ ಬೆಂಗಳೂರು ಟು ಅರುಣಾಚಲಂ ಫುಲ್ ಜರ್ನಿ ನೋಡ್ರಿ. ಫುಲ್ ಬ್ಲಾಗ್ ಇರ್ತೈತಿ, ಎಂಜಾಯ್ ಮಾಡ್ರಿ, ಫುಲ್ ಡೀಟೇಲ್ಸ್ ಕೊಡ್ತೀರಿ. ಸ್ಟೇ ಟ್ಯೂನ್ ಆಗಿರಿ. ಯಾರ ಲೈಕ್ ಮಾಡಿಲ್ಲ ಲೈಕ್ ಕೊಡ್ರಿ, ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ ದಾಗ ಫಾಲೋ ಮಾಡ್ಕೋರಿ, ಯೂಟ್ಯೂಬ್ ದಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸ್ಟೇಷನ್ ಬಂದು ನಿಂತೀವಿ. ಸಿರಿದಂಗ ಟ್ರೈನ್ ಬಂದು ನಿಂತೈತೆ ನಮ್ದು. ಸೊ ಇಲ್ಲಿ ಅಂತ ಡೈರೆಕ್ಟ್ ಬೆಂಗಳೂರು ಹೋಗ್ತೀವಿ. ಒಳಗಂತೂ ಅಷ್ಟು ಮಾತಾಡೋಕ್ಕಾಗಂಗಿಲ್ಲ ಅನ್ಸುತ್ತೆ. ಸೊ ಒಳಗೆ ಹೋಗ್ಕೊಂತ ಮಧ್ಯಾಹ್ನ ಮಟ್ಟ ಬೆಂಗಳೂರು ಮಾಡ್ತೀವಿ. ಟ್ರೈನ್ ಅಂತೂ ಬಿಡುತ್ತೆ ಈಗ ಆಲ್ಮೋಸ್ಟ್ ಎಷ್ಟಾಗೈತೆ ಅಂದ್ರೆ 6:10 ಆಗೈತಿ. ಸೊ ಹುಬ್ಳಿ ಟು ಬೆಂಗಳೂರು ನಾವು ಹೋಗ್ಬೇಕಂದ್ರೆ 2 ಗಂಟೆ ಮಟ್ಟ ಅಂತೂ ಬೆಂಗಳೂರು ಮಾಡ್ತಾನೆ. ಈಗ ಯಾರ್ಯಾರು ಇಲ್ಲಿ ಮಟ್ಟ ನೋಡ್ರಿ, ಒಂದು ಲೈಕ್ ಕೊಡ್ರಿ, ಶೇರ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಮಿಸ್ಟರ್ ಪುಡಿ ಹುಬ್ಳಿ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಐತಿ, ಅದು ಫಾಲೋ ಮಾಡ್ಕೊರಿ. ಸೊ ಇಲ್ಲಿ ಸೀಟಿಂಗ್ ಅಂತೂ ಭಾಳ ಕಂಜೆಸ್ಟೆಡ್ ಐತಿ. ಯಾಕಂದ್ರೆ ನಮ್ಮಂಥವ್ರು ಏನಾದ್ರು 2 ಮಂದಿ ಕುಂತ್ರೆ 3ನೇ ಕುಂದ್ರಾಕಂತೂ ಆಗಂಗಿಲ್ಲ. ನೀವು ಡೈರೆಕ್ಟ್ ದಾವಣಗೆರೆ ದಾಟಿದ ಮ್ಯಾಗ ಸಿಗ್ತೀನಿ, ಅಲ್ಲಿ ಟಿಫನ್ ಮಾಡಿ ಸಿಗ್ತೀನಿ. ಸ್ಟೇ ಟ್ಯೂನ್ ಆಗಿರಿ, ನೋಡಿ ಎಂಜಾಯ್ ಮಾಡಿ. ಸೊ 12:10 ಆಗೈತಿ. ಸೊ ಇಲ್ಲೆಲ್ಲೋ ಒಂದು ಸ್ಟೇಷನ್ದಾಗ ನಿಲ್ಸ್ಯಾರ. ಆಲ್ಮೋಸ್ಟ್ ನಾನು ಅನ್ಸೋ ಮಟ್ಟಿಗೆ ತುಮಕೂರು ಅನ್ಸುತ್ತದ. ಸೊ ಇಲ್ಲಿ ಅಂತ ಯಶವಂತಪುರಗಳದ ಅಲ್ಲಿಂದ ಕ್ಯಾಬ್ ಮಾಡೈತಿ. ಕ್ಯಾಬ್ ಒಳಗ ತಿರುವಣ್ಣಾಮಲೈಗೆ ಹೋಗ್ತೀವಿ. ರೈಲ್ ಒಳಗ ಇಡ್ಲಿ ತಗೊಂಡೆ, ಕಾಫಿ ತಗೊಂಡೆ, ಟೀ ತಗೊಂಡೆ, ಮತ್ತ ಬೇಲ್ಪುರಿ ತಗೊಂಡೆ. ಎಲ್ಲಾ ಐಟಮ್ ಬಕ್ವಾಸ್ ಇದು. ಎದಕ್ ತಗೊಂಡೆ ಅಂತ ಅನಿಸ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಬಂದ್ರೆ ನೀವು ಮನ್ಯಾಗ ಕಟ್ಕೊಂಡ್ ಬರ್ರಿ. ಹೋಗೋದಾರೆ ತಿನ್ಕೊಂಡ್ ಹೋಗ್ಬೋದು, ಟ್ರೈನ್ ದಾಗ ತಗೋದ್ ಚಲೋ ಅಲ್ಲ. ಸೊ ಇದು ಹೇಳ್ಬೇಕನ್ನತ್ತ ಹೇಳ್ದೆ, ನಡ್ರಿ ಹೋಗೋಣ. ಸೊ ಫೈನಲಿ ಆಲ್ಮೋಸ್ಟ್ ನಿಯರ್ ಇದ್ದೀನಿ ತಿರುವಣ್ಣಾಮಲೈಗೆ. ನೀವು ಹಿಂದ್ ನೋಡ್ಬೋದು ಬೋರ್ಡ್. ಸೊ ನೋಡ್ರಿ, ತಿರುವಣ್ಣಾಮಲೈ 112 ಕಿಲೋಮೀಟರ್ ಐತಿ. ಸೊ ಆಲ್ಮೋಸ್ಟ್ ಪಾಂಡಿಚೇರಿನೂ ಅದೇ ರೂಟ್ನಾಗ ಬರ್ತೈತಿ 223. ಅಲ್ಲಂತರೂ ನಾವು ಹೋಗಾಕತ್ತಿಲ್ಲ. ಸೊ ಮೇನ್ ನಮ್ದಿರೋದ ತಿರುವಣ್ಣಾಮಲೈಗೆ. ಇಲ್ಲಿಂತ್ರ ಇನ್ನೂ 2 ತಾಸು ಜರ್ನಿ ಐತಿ. ಆಲ್ಮೋಸ್ಟ್ ನಾ ಟ್ರೈನ್ ಜರ್ನಿ ಎಲ್ಲ ನಿಮ್ಗೆ ಹೇಳ್ಕೊಂಡ್ ಬಂದೀನಿ. ರೂಮ್ ಹಿಡಿಬೇಕು. ಎದಕ್ಕಂದ್ರೆ ನಾವು ಮೇನ್ ರೆಸ್ಟ್ ಇರ್ತೈತೆ. ಅರ್ಲಿ ಮಾರ್ನಿಂಗ್ ಎದ್ದು ಗಿರಿ ಪ್ರದಕ್ಷಿಣೆ ಇರುತ್ತೆ, 14 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕು. ಅದ್ರ ಸಂಬಂಧ ರೆಸ್ಟ್ ಮೇನ್ ಇರ್ತೈತಿ. ಸೊ ಈಗ ಆಲ್ಮೋಸ್ಟ್ 7 ಗಂಟೆ ಆಗೈತಿ. 9 ಅನ್ನೋಷ್ಟ್ರಾಗ ರೀಚ್ ಆಗಿರ್ತೀನಿ, ರೂಮ್ ಹಿಡಿತೀನಿ. ಸೊ ಹೋಗಿ ರೆಸ್ಟ್ ಮಾಡ್ಕೊಂಡು ಮುಂಜಾನೆ ಎದ್ದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ನೋಡಾಕತ್ತೀರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಆಗ ಮಿಸ್ಟರ್ ಫುಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ಸ್ಟಾಗ್ರಾಮ್ದಾಗೂ ಇರ್ತೈತಿ, ನೋಡ್ರಿ, ಶಾರ್ಟ್ಸ್ ಹಾಕ್ತಿರ್ತೀನಿ, ಎಂಜಾಯ್ ಮಾಡ್ರಿ. ಸೊ ಇಲ್ಲಿಂದ ಅಲ್ಲಿ ಹೋಗೋಣ ಬರ್ರಿ. ಸೊ ಗೈಸ್, ಫೈನಲಿ ತಿರುವಣ್ಣಾಮಲೈಗೆ ರೀಚ್ ಆಗೀನಿ. ಫಸ್ಟ್ ಬಂದು ರಾಜಗೋಪುರ ನೋಡೋಣ ಬಂದ್ವಿ. ಇದಾದ್ಮೇಲೆ ರೂಮ್ ಬುಕ್ ಮಾಡಕ್ಕೆ ಹೋಗ್ತೀನಿ, ನಿಮಗೆ ತೋರಿಸ್ತೀನಿ ನೋಡ್ರಿ. ಸೊ ನೋಡ್ರಿ, ಇಲ್ಲಿಂದ ರಾಜಗೋಪುರ ಕಾಣಿಸ್ಬೋದು ನಿಮಗೆ. ಸೊ ಈಗ ಅದ್ರ ಮುಂದೆ ಹೋಗಿ ನಿಮ್ಗೆ ತೋರಿಸ್ತೀನಿ. ಫೈನಲಿ ಮುಂದೆ ಬಂದು ನೋಡತ್ತೀನಿ, ಕುದ್ದಿಗೆ ಎತ್ತಿ ನೋಡ್ಬೇಕು. ಸೊ ಅಷ್ಟು ಮೇಲೆ ಗೋಪುರ ನೋಡ್ರಿ. ವೈಡ್ ಆ್ಯಂಗಲ್ದಾಗ ನಿಮಗೆ ಬ್ಲರ್ ಅನ್ನಿಸ್ಬೋದು, ಬಟ್ ಅಷ್ಟು ಅಗಲ ಐತಿ, ಉದ್ದ ಐತಿ. ಸೊ ಇವತ್ತು ರಶ್ ಅಂತೂ ಹೆವಿ ಐತಿ, ನೀವು ನೋಡ್ಬೋದು. ನಾನು ಅನ್ಸೋ ಮಟ್ಟಿಗೆ ನೈಟ ನಾನು ಗಿರಿ ಪ್ರದಕ್ಷಿಣೆ ಮಾಡ್ಬೇಕು. ಯಾಕಂದ್ರೆ ಪಬ್ಲಿಕ್ ಅಂದ್ರೆ ಹೆವಿ ಐತಿ. ಮಾರ್ನಿಂಗ್ ನಮ್ಗೆ ದರ್ಶನ ಆಗ್ಬೇಕಂದ್ರೆ ಈಗ ನಡಿಬೇಕು. ಸೊ ಮಾರ್ನಿಂಗ್ ನಿಮಗೆ ತೋರಿಸ್ತೀನಿ ವ್ಯೂ, ಫುಲ್ ವ್ಯೂ ನಿಮ್ಗೆ ಬರ್ತೈತಿ. ಸೊ ಹೆವಿ ಪಬ್ಲಿಕ್ ಐತಿ. ಇದು ನೈಟ್ ದರ್ಶನ ಮಾಡ್ಕೊಂಡು ಹೊರಗೆ ಬರತ್ತಾರೆ ಎಲ್ಲರೂ. ಸೊ ಈಗ ನಾವು ಹೋಗೋಣ, ಫ್ರೆಶ್ ಅಪ್ ಆಗಿ ಈಗ ನೈಟಾಗಿ ಗಿರಿ ಪ್ರದಕ್ಷಿಣೆಗೆ ಸ್ಟಾರ್ಟ್ ಮಾಡೋಣ. ಗುಡಿಗ ಒಂದು 100 ಹೆಜ್ಜೆ ಬಂದ್ರೆ ನಾವು ಲೆಫ್ಟಿಗೆ ಒಂದು ರೂಮ್ ಸಿಕ್ಕೈತಿ. ಇದು ರೂಮಿನ ಬಗ್ಗೆ ಹೊರಗೂ ತೋರಿಸ್ತೀನಿ ನಿಮ್ಗೆ ಯಾವ ರೂಮ್ ಅಂತೇಳಿ. ಸೊ ಫಸ್ಟ್ ಒಳಗಿನ ತೋರಿಸ್ತೀನಿ. ಸೊ ಡಬಲ್ ಬೆಡ್ ಐತಿ, ಟಿವಿ ಕೊಟ್ಟಾರ, ಈ ಕಡೆ ಬಾಲ್ಕನಿ ಐತಿ. ಇಲ್ಲಿ ಬಂದ್ರೆ ಒಂದು ಸ್ಟೋರೇಜ್ ಐತಿ ವಿತ್ AC ಇದೆ. ಸೊ ಬಾತ್ರೂಮ್ ಅಂತ ನೋಡ್ರಿ, ಭಾಳ ನೀಟ್ ಅಂಡ್ ಹೈಜೀನ್ ಐತಿ. ಯಾಕಂದ್ರೆ ಬಾತ್ರೂಮ್ ಕ್ಲೀನ್ ಇತ್ರ ನಮಗೆ ಎಲ್ಲಾನು. ಸೊ ಒಂದೊಂದ್ ಕಡೆ ಕ್ಲೀನ್ ಇದ್ದಿದ್ದಿಲ್ಲ, ರೂಮ್ ಮಾಡಕ್ ಹೋಗಿಲ್ಲ. ನೋಡ್ರಿ ಬಾತ್ರೂಮ್ ಎಷ್ಟು ಕ್ಲೀನ್ ಇಟ್ಟಾರ. ಸೊ ಬೆಡ್ ಮಸ್ತ್ ಐತಿ, ಇಂಟೀರಿಯರ್ ಎಲ್ಲ ಚಲೋ ಐತಿ. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ದರ್ಶನಕ್ಕೆ ರೆಡಿ ಆಗ್ತೀನಿ. ಸೊ ಸ್ಟೇ ಟ್ಯೂನ್ ಆಗಿರ್ರಿ, ನೋಡಿ ಎಂಜಾಯ್ ಮಾಡಿ. ಸೊ ಇದು ನೋಡ್ರಿ ನನ್ನ ಔಟ್ಫಿಟ್ ಹೆಂಗೈತೆ ಅಂತ ಹೇಳ್ರಿ. ಸೊ ಪಂಚೆ ಹಾಕೊಂಡೇನ್, ಶರ್ಟ್ ಹಾಕೊಂಡೇನ್, ಹೇರ್ಸ್ ಒಂದು ಟೈ ಮಾಡ್ಕೋಬೇಕಷ್ಟ, ಮಾಡ್ಕೊಳ್ಳೋಣ. ಸೊ ನಿಮಗೆ ಹೊರಗೆ ಸಿಗ್ತೇನೆ. ಫೈನಲಿ ರಾಜಗೋಪುರಕ್ಕೆ ಬಂದ, ದೀಪ ಹಚ್ಚಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ನೋಡ್ರಿ, ರಾಜಗೋಪುರ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಆಕೈತಿ. ಸೊ ದೀಪಾನ ಹಚ್ಚಿ ಹೋಗಂಬರ್ರಿ. ರಾಮಾನಂದ. ಸೊ ಗೈಸ್, ಈಗ ಸ್ಟಾರ್ಟ್ ಮಾಡೀವಿ. ಸೊ ಟೈಮ್ ನೋಡಿದ್ರೆ
11:51. ಸೊ ಈಗ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಗಂಟೆಗೆ ಮುಗಿಸ್ತೀನಿ ಅನ್ನೋದು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಇಲ್ಲಿ 8 ಲಿಂಗಗಳದಾವ. ಸೊ ಅದನ್ನು ತೋರಿಸ್ತೀನಿ. ಬಟ್ ಈ ಟೈಮ್ದಾಗ ಏನಿರುತ್ತಲ್ಲ ಎಲ್ಲ ಬಂದಿರ್ತಾವ. ಬಿಕಾಸ್ ನೈಟ್ ಮಾಡತ್ತೀವಿ ನಾವು. ನೈಟ್ 12 ಗಂಟೆಗೆ ಸ್ಟಾರ್ಟ್ ಮಾಡಿವಿ. ಯಾಕಂದ್ರೆ ಜನ ಅಂತೂ ಭಾಳ ಅದಾರ. ಮಾರ್ನಿಂಗ್ ದರ್ಶನ ಅಂತೂ ಭಾಳ ರಶ್ ಆಗುತ್ತೆ. ಸೊ ಈ ವಿಡಿಯೋ ಬಂದು ಟೋಟಲಿ ನಿಮಗ ಗಿರಿ ಪ್ರದಕ್ಷಿಣದ ಅಪ್ಡೇಟ್ ಇರ್ತೈತಿ. ನೋಡಿ ಸಪೋರ್ಟ್ ಮಾಡ್ರಿ. ಸೊ ಫಸ್ಟ್ ಲಿಂಗ ಬರೋದು ನಮಗ ಇಂದ್ರಲಿಂಗ. ನೋಡ್ರಿ ಇಂದ್ರಲಿಂಗ. ಬಟ್ ಈ ಟೈಮ್ದಾಗ ನಾವು ಬಂದಿದ್ದಕ್ಕೆ ಕ್ಲೋಸ್ ಐತಿ. ನೋಡ್ಬೋದು ಹೊರಗಿಂದ ಎಲ್ಲರೂ ಕೈ ಮುಗಿಯಾಕತ್ತಾರ. ಈಗ ಆಲ್ಮೋಸ್ಟ್ ಎಲ್ಲಾ ಗುಡಿನೂ ಬಂದಿರ್ತಾವ. ನಾವು ಹೊರಗಿಂದ ಕೈ ಮುಗಿಬೇಕು. ಎಲ್ಲ ಮುಗಿದ ಮೇಲೆ ನಾವು ಮತ್ತೆ ದರ್ಶನಕ್ಕೆ ಹೋಗ್ತೇವೆ. ಸೊ 1ನೇ ಲಿಂಗ ಅಂತ ದರ್ಶನ ಆಗೈತಿ. ಈಗ 2ನೇ ಲಿಂಗಕ್ಕೆ ಸಿಕ್ತು. ಸೊ ಈಶಾನ್ಯ ಲಿಂಗಕ್ಕಿಂತ ಮೊದ್ಲ ಇನ್ನೊಂದು ಬರುತ್ತೆ ಅಗ್ನಿ ತೀರ್ಥಂ ಅಂತೇಳಿ. ಬಟ್ ಆ 8 ಲಿಂಗದಾಗ ಇದು ಬರಂಗಿಲ್ಲ. ಇಲ್ಲೊಂದು ಕೊಳ ಐತಿ. ಅದ್ರ ಸಂಬಂಧ ಇಲ್ಲೊಂದು ಅಗ್ನಿ ತೀರ್ಥಂ ಅಂತೇಳಿ. ಸೊ ನೋಡ್ರಿ ಅಲ್ಲಿ ಅಗ್ನಿ ತೀರ್ಥಮ್. ಆ ಸೈಡ್ ಕೊಳ ಐತಿ. ಡೇದಾಗ ನಿಮ್ಗೆ ತೋರ್ಸಕ್ ಟ್ರೈ ಮಾಡ್ತೀನಿ. ಸೊ ಈ ಕ್ಲಾರಿಟಿ ಎಷ್ಟೈತಿ ನನಗಂತೂ ಗೊತ್ತಿಲ್ಲ. ಟಾರ್ಚ್ ಲೈಟ್ ಹಚ್ಕೊಂಡ ವಿಡಿಯೋ ಮಾಡತ್ತೀನಿ. ಸೊ ಈಗ ಫಸ್ಟ್ ಏನ್ ನಾವು ನೋಡಿದ್ವಲ್ಲ ಅಲ್ಲಿಂತ್ರ ಆಲ್ಮೋಸ್ಟ್ 2 ಕಿಲೋಮೀಟರ್ ನಡ್ಕೊಂಡ್ ಮುಂದ್ ಬಂದೀವಿ. ಇಲ್ಲಿ ಮಟ್ಟ ಯಾರು ನೋಡಾಕತ್ರಿ ಪಾಟ್ನ ಲೈಕ್ ಒತ್ರಿ, ಹಂಗ ಸಬ್ಸ್ಕ್ರೈಬ್ ಮಾಡ್ಕೋರಿ, ಇನ್ಸ್ಟಾಗ್ರಾಮ್ಗೆ ಹೋಗಿ ಹಂಗ ಫಾಲೋ ಮಾಡ್ಕೋರಿ. ಸೊ ಇಲ್ಲಿ ಶಾರ್ಟ್ಸ್ ಎಲ್ಲ ಬರ್ತಿರ್ತಾವ. ಅರುಣಾಚಲಂ ಬಂದಾಗ ಈಸಿ ದರ್ಶನ ಆಗ್ಬೇಕಪ್ಪ ಅಂತ ಅದಕ್ಕಂತೇಳಿ ಶಾರ್ಟ್ ಹಾಕ್ತೀನಿ. ಅಲ್ಲಿ ಹೋಗಿ ಚೆಕ್ ಮಾಡ್ರಿ. ನಡ್ರಿ ಹೋಗೋಣ. ಈಗ ಬಂದಿರೋದು 2ನೇ ಲಿಂಗ, ಅದು ಅಗ್ನಿ ಲಿಂಗ ನೋಡ್ರಿ. ಸೊ ಸೆಕೆಂಡ್ ಅಗ್ನಿ ಲಿಂಗ. ನೆಕ್ಸ್ಟ್ 3ನೇ ಲಿಂಗಕ್ಕೆ ಹೋಗೋಣ. ಸೊ ಗೈಸ್ ಇಲ್ಲಿಂತ್ರ ಯಮಲಿಂಗಕ್ಕೆ 1.8 ಕಿಲೋಮೀಟರ್ ಐತಿ. ಇಲ್ಲಿ ಹಿಂದ್ ನೋಡ್ಬೋದು ನೀವು 1.8 ಕಿಲೋಮೀಟರ್ ಯಮಲಿಂಗ. ಸೊ ಈಗ ಇಲ್ಲಿಂತ್ರ ಆಲ್ಮೋಸ್ಟ್ 2 ಕಿಲೋಮೀಟರ್ ಅಂದಂಗದ. ಸೊ 2 ಕಿಲೋಮೀಟರ್ ಆದ್ಮೇಲೆ ಸಿಗ್ತೀನಿ ನಿಮಗೆ. ಸೊ ಫೈನಲಿ ಯಮಲಿಂಗಕ್ಕೆ ಬಂದೀವಿ ನೋಡ್ರಿ. ಸೊ ಯಮಲಿಂಗ ಆಲ್ಮೋಸ್ಟ್ 1.8 ಕಿಲೋಮೀಟರ್. ಈ ಗುಡಿನೂ ಮಾರ್ನಿಂಗ್ ಬಂದು ದರ್ಶನ ಮಾಡಬೇಕಾಗುತ್ತೆ. ಸೊ ಇದು ಬಂದ 3ನೇ ಲಿಂಗ ಯಮಲಿಂಗ ಅಂತ ಹೇಳಿ. ಸೊ ನೆಕ್ಸ್ಟ್ 4ನೇ ಲಿಂಗ ನೋಡೋಣ. ಸೊ ಈಗ ಆಲ್ಮೋಸ್ಟ್ ಎಷ್ಟಂದ್ರೆ 3 ಲಿಂಗನ ಕಂಪ್ಲೀಟ್ ಮಾಡಿವಿ. ಈ 4ನೇದು ಇದು 1.8 ಕಿಲೋಮೀಟರ್ ಇತ್ತು. ನೆಕ್ಸ್ಟ್ ಎಷ್ಟೈತೆ ಅನ್ನೋದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇರುತ್ತೆ ಲಿಂಗಂ 1.6 ಕಿಲೋಮೀಟರ್ ಐತಿ. ಸೊ ಇಲ್ಲಿಂತ್ರ ಇನ್ನು 1.6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕ. ಮತ್ತೆ ನಡ್ರಿ ಈಗ ದಾರಿ ಒಳಗ ನಮಗ್ ಕಂಡಿದ್ ಜಿಂಕಿ ನೋಡ್ರಿ. ಇಲ್ಲಿ ಕೊಂಬಿಲ್ಲ ಏನಿಲ್ಲ. ಬಟ್ ಎಷ್ಟು ಕ್ಯೂಟ್ ಅದಾವ. ಇಲ್ಲೊಂದ್ ಜಿಂಕಿ ಐತಿ, 2 ಜಿಂಕಿ. ಸೊ ಅಲ್ಲೊಂದ್ 3ನೇದ ಅದಕ್ಕೆ ಕೊಂಬು ಮಸ್ತ್ ಐತೆ. ಅದಕ್ಕೆ ನಡ್ಕೊಂತ ಹೋಗುವಾಗ ನಮ್ಗೆ ಕಾಣಿಸುತ್ತ. ಸೊ ಇಲ್ಲಿ ನೋಡ್ರಿ ಇದ ಮೇನ್ ರೋಡ್, ಸಿಂಗಲ್ ರೋಡ್ ಇದೆ ಇಲ್ಲಿಂದ್ರಂಗ. ಸೊ ಅದ ರೇಟಿಗೆ ನಿಮ್ಗೆ ಕಾಣಿಸುತ್ತಿದೆ ಜಿಂಕಿಗಳು. ಸೊ ಈಗ ಜಿಂಕಿ ಎಲ್ಲ ನೋಡೈತೆ. ಕಂಟಿನ್ಯೂ ಆಗುತ್ತೆ ನಮ್ದು ನೆಕ್ಸ್ಟ್ ಪಯಣ. ಸೊ ಫೈನಲಿ 1.6 ಕಿಲೋಮೀಟರ್ ಕಂಪ್ಲೀಟ್ ಮಾಡಿ ನಿರತ್ತಿ ಲಿಂಗಮಿಗೆ ಬಂದೇವಿ ನೋಡ್ರಿ ಗಾಯ್ಸ್. ಈಗ ಇಲ್ಲಿ ಒಳಗೆ ಬಂದು ಇಲ್ಲೂ ಆಲ್ಮೋಸ್ಟ್ ಬಂದೇ ಇರ್ತೈತಿ. ಬಿಕಾಸ್ ಲೇಟ್ ನೈಟ್ ನಾವು ಬಂದೇವಿ. ಇದನ್ನ 3 ಗಂಟೆಗೆ ಬಿಟ್ಟಿದ್ರೆ ಎಲ್ಲ ಗುಡಿಗಳು ಓಪನ್ ಇರ್ತಿದ್ವು. ಆಲ್ಮೋಸ್ಟ್ 4:30 ಓಪನ್ ಆಗ್ತಿದ್ವು. ಬಟ್ ಹೊರಗಿಂದ ದರ್ಶನ ಮಾಡ್ಕೊಂಡ್ ಬರೋನು. ಇದು ಬಂದು 4th ಲಿಂಗ. ಸೊ 8 ಲಿಂಗದಾಗ ಇದು 4ನೇ ಲಿಂಗ ನೋಡ್ರಿ. ಸೊ ಇದು ಬಂದೈತಿ. ಸೊ ಹೊರಗಿಂದ ದರ್ಶನ ಮಾಡ್ಕೊಂಡು ಹೋಗ್ತೇವೆ. ಸೊ ಇಲ್ಲೇ ಬರ್ತಾರ ನೋಡ್ರಿ 4ನೇ ಲಿಂಗ. ಸೊ ನಿಮಗೂ ದರ್ಶನ ಮಾಡಕ್ ಟ್ರೈ ಮಾಡಿಸ್ತೀನಿ. ಸೊ ನನಗಂತೂ ದರ್ಶನ ಕಾಣತ್ತೆ. ಶಿವಪ್ಪ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. 5ನೇ ಲಿಂಗ ಕಡೆ ಹೋಗ್ತೇವಿ. ಅದು ಎಷ್ಟು ಕಿಲೋಮೀಟರ್ ಇತ್ತು ಅನ್ನೋದು ಬೋರ್ಡ್ ಎಲ್ಲ ಸಿಕ್ತಂದ್ರೆ ಅದು ತೋರಿಸಿ ನಿಮ್ಗೆ. ಒಂದಿಷ್ಟ ಟೀ ಕುಡ್ದ ಒಂದ್ ಬ್ರೇಕ್ ತಗೋಬೇಕು ಅನ್ಕೊಳಕತ್ತೀನಿ. ನೋಡು ನಮ್ ಕೈಯಾಗ ಯಾವಾಗ ನಿಲ್ ಆಗ್ತೀವೋ ಅಲ್ಲಿ ಬ್ರೇಕ್ ತಗೊಂತೀನಿ. ಅಲ್ಲಿ ಮಠ ನೋಡ್ಕೊಂತ ಇರೋದ. ಚಲೋ ಈಗ 5th ಲಿಂಗದ ಕಡೆ ಹೋಗೋಣ. ಸೊ ಆಲ್ಮೋಸ್ಟ್ 1.3 ಕಿಲೋಮೀಟರ್ ಐತಿ. ಇಲ್ಲಿಂದ ಹೋಗೋದೈತಿ. ಲೆಟ್ಸ್ ಗೋ. ಟೈಮ್ 1:47 ಆಗೈತಿ. ಜನ ನೋಡ್ರಿ ಯಾವ ಪರಿ ಅದಾರ. ಇಲ್ಲಿಕ್ಕಿಂತ ನಿಮಗೆ ಗುಡಿ ಕಡೆ ಹೋಗಿ ತೋರಿಸ್ತೀನಿ ಎಷ್ಟು ಜನ ಅದಾರ ಅಂತ ಹೇಳಿ. ಸೊ ನಂದು ಪ್ರೀವಿಯಸ್ ವಿಡಿಯೋ ಮಾಡೋ ಮುಂದೆ ಮೈಕ್ ಆಫ್ ಇತ್ತು. ಸೊ ಅದ್ರಾಗ ಆಡಿಯೋ ಬಂದಿಲ್ಲ. ಸೊ ಈಗ ಆಡಿಯೋ ಕೊಡಾಕತ್ತೀನಿ. ಸೊ ಇದು ನೋಡ್ರಿ ಸೂರ್ಯಲಿಂಗಮ್ಮ. ಸೊ ಇದು 2 ಗಂಟೆ, ಈಗ ಆಲ್ಮೋಸ್ಟ್ 2 ಗಂಟೆ ಆಗೈತಿ. ಸೊ ಅದು ಬಂದಿತ್ತು, ನೀವು ನೋಡ್ಬೋದು. ನಂದು ಆಡಿಯೋದ್ರಾಗ ಕೇಳ್ಸಕತ್ತಿಲ್ಲ ನಿಮಗೆ. ಬಟ್ ಇಲ್ಲಿ ಸಪ್ರೇಟಾಗಿ ಆಡಿಯೋ ಕೊಡಾಕತ್ತೀನಿ. ಸೊ ಈ ಲಿಂಗ ಬಂದ 5ನೇ ಲಿಂಗ ಸೂರ್ಯಲಿಂಗ. ನೆಕ್ಸ್ಟ್ ನಿಮಗೆ ವರುಣಲಿಂಗ. ಇಲ್ಲಿಂತ್ರ 500 ಮೀಟರ್ ಅಷ್ಟೇ ಐತಿ. ಸೊ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೀಗ. ಸೊ ಹೋಗೋಣ ಬರ್ರಿ. ಲಿಂಗ ಆದ್ಮ್ಯಾಗ ನನಗೆ ಸಿಕ್ಕಿದ್ದ ಈ ದೊಡ್ಡ ಪಾದ ನೋಡ್ರಿ. ಸೊ ಯಾರ್ಯಾರು ಇಲ್ಲಿ ಬಂದಾಗಿದ್ದನ್ನು ನೋಡಿದ್ರು ಕಮೆಂಟ್ ಹಾಕ್ರಿ. ಎಷ್ಟು ದೊಡ್ಡ ಪಾದ ಐತೆ ನೋಡ್ರಿ ಶ್ರೀರಾಮದ. ಸೊ ಇಲ್ಲಿಂತ್ರ ಇನ್ನೊಂದು 500 ಮೀಟರ್ ಐತಿ. ಅಲ್ಲಿ ಕರ್ಕೊಂಡು ಹೋಗ್ತೀನಿ. 500 ಮೀಟರ್ ಇರುವಂತ ವರುಣಲಿಂಗ ಬಂದೀನಿ. ಸೊ ನೋಡ್ಬೋದು ಬೋರ್ಡ್. ಸೊ ಅಲ್ಲೊಂದು ದರ್ಶನ ಮಾಡ್ಕೊಂಡ 7ನೇ ಲಿಂಗಕ್ಕೆ ಹೋಗ್ಬೇಕ. ಸೊ ಬರ್ರಿ ನಿಮಗೂ ದರ್ಶನ ಮಾಡಿಸ್ತೀನಿ. ಎಷ್ಟಾಗುತ್ತೆ ಅಷ್ಟು ಮಾಡ್ಸಾತೀನಿ. ಸೊ ವರುಣಲಿಂಗಂ ನೋಡ್ರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸೊ ನಾ ಈಗ ಇಲ್ಲಿ ಮಠ ಅಂದ್ರೆ ಒಂದು ಆಲ್ಮೋಸ್ಟ್ 7 ಕಿಲೋಮೀಟರ್ ನಡ್ಕೊಂಡ್ ಬಂದೀನಿ. ಈಗ ಟೈಮ್ ಎಷ್ಟಾಗೈತೆ ಅಂದ್ರೆ 2:10. ನಾ ಸ್ಟಾರ್ಟ್ ಮಾಡಿದ್ದ 11:51. ಸೊ ಫೈನಲಿ ಎಷ್ಟು ಗಂಟೆಗೆ ನಾನು ಈ 14 ಕಿಲೋಮೀಟರ್ ಕಂಪ್ಲೀಟ್ ಮಾಡ್ತೀನಿ ನೋಡೋಣ. ಸೊ ಯಾರ್ಯಾರು ನಡೆದಿರಲ್ಲ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತೇಳಿ ನನಗೆ ಹೇಳ್ರಿ. ಸೊ ನೆಕ್ಸ್ಟ್
ವಾಯುಲಿಂಗಮ್ಮ 1.7 ಕಿಲೋಮೀಟ್ರ್ ಐತಿ ನೋಡ್ರಿ ಇಲ್ಲಿ 1.7 ಕಿಲೋಮೀಟ್ರ್ ಐತಿ ನಡ್ಕೊಂಡು ಹೋಗ್ಬೇಕಾಗುತ್ತೆ ಈಗ. ಸೊ ನೀವು ಹಿಂಗೆ ಸಪೋರ್ಟ್ ಮಾಡಿ. ಸೊ ಹೋಗೋಣ ಈಗ ವಾಯುಲಿಂಗನ ದರ್ಶನ ಮಾಡಿಸ್ತೀನಿ, ನಾನು ದರ್ಶನ ಮಾಡ್ತೀನಿ, ಹೋಗೋಣ ಬರ್ರಿ. ಸೊ ಫೈನಲಿ ನಾವು 1.7 ಕಿಲೋಮೀಟರ್ ರೀಚ್ ಆಗಿ ವಾಯುಲಿಂಗಕ್ಕೆ ರೀಚ್ ಆಗಿವಿ. ಸೊ ಈಗ ಒಳಗೆ ಹೋಗಿ ನಿಮಗೆ ವಾಯುಲಿಂಗನ ದರ್ಶನ ಮಾಡಿಸ್ತೀನಿ. ಓಂ ನಮಃ ಶಿವಾಯ. ವಾಯುಲಿಂಗ, ಓಂ ನಮಃ ಶಿವ. ವಾಯುಲಿಂಗನು ನಿಮಗೆ ದರ್ಶನ ಮಾಡ್ಸಿನಂತೇಳಿ ಭಾಳ ಖುಷಿ ಆತ. ಎದಕ್ಕಂದ್ರೆ ಅದು ನನಗೆ ಕ್ಲಿಯರ್ ಆಗಿ ಕಾಣಕತ್ತಿತ್ತು. ಸೊ ನಿಮಗೂ ತೋರ್ಸಕ್ ಭಾಳ ಈಸಿ ಆತ. ಈಗ ನೆಕ್ಸ್ಟ್ ಯಾವ ಲಿಂಗ ಅಂತೇಳಿ ಅಪ್ಡೇಟ್ ಮಾಡ್ತೀನಿ, ಸ್ಟೇ ಟ್ಯೂನ್ ಆಗಿರ್ರಿ. ಹೋಗೋಣ. ಇಲ್ಲೇನ್ ನಾವು ಅನ್ಕೊಂಡಿದ್ವಲ್ಲ, ಸೊ 8 ಲಿಂಗ ಅದಾವ ಅಂತ ಹೇಳಿ, ಅದನ್ನ ಬಿಟ್ಟ ಇನ್ನಷ್ಟು ದೇವತೆಗಳದಾರ, ದೇವಿಗಳದಾರ. ಸೊ ಹೋಗ್ತಾ ನಿಮಗ್ ಸಾಲಾಗ ನಿಮ್ಗೆ ಎಲ್ಲಾ ಗುಡಿ ಸಿಗ್ತಾವ. ಭಾಳ ಮಂದಿ ಹೇಳಿಲ್ಲ ಅದನ್ನ, ನಾ ಹೇಳಾಕತ್ತೀನಿ ನೋಡ್ರಿ. ಸಾಲು ಗುಡಿ ಅದಾವ. ಸೊ ಇಂಥ ಶಾಪ್ಸ್ ಎಲ್ಲ ಸಿಕ್ತಿರ್ತಾವ ನಿಮ್ಗೆ ಅಲ್ಲೆಲ್ಲೇ. ಇಲ್ಲಿದಂತ್ರು ವೈಬ್ ಬೇರೆನ, ಆ ಪಾಸಿಟಿವ್ ಎನರ್ಜಿ ಇರ್ಲಿ. ಈಗ ನನಗೂ ಅನಿಸ್ತಿರ್ಲಿಲ್ಲ 14 ಕಿಲೋಮೀಟರ್ ನಾನು ವಾಕ್ ಮಾಡ್ತೀನಿ ಅಂತ. ಆಲ್ಮೋಸ್ಟ್ ನಾನು ಇನ್ನು 5 ಕಿಲೋಮೀಟರ್ ಬಾಕಿ ಐತೆ ಅಂದ್ರೆ ನಾ ಆಲ್ಮೋಸ್ಟ್ 9 ಕಿಲೋಮೀಟರ್ ನಡೆದೀನಿ ನಾನ್ ಸ್ಟಾಪ್. ಅದು ಎಲ್ಲೂ ರೆಸ್ಟ್ ತಗೊಂಡಿಲ್ಲ, ಎಲ್ಲೂ ಇಲ್ಲ. ದರ್ಶನಕ್ಕೆ ಹೋಗೋದೈತಿ, ಕೈ ಮುಗಿಯೋದೈತಿ, ಮತ್ತೆ ಬರೋದೈತಿ. ಸೊ ಇಂಥ ಶಾಪ್ಸ್ ಎಲ್ಲ ಇರ್ತಾವು. ಸೊ ನೀವು ಬಂದು ರೆಸ್ಟು ಮಾಡ್ಬೋದು. ಸೊ ಗೈಸ್ ಈಗ ಬಂದಿರೋದ ಚಂದ್ರಲಿಂಗ, ಇದಾದ್ಮ್ಯಾಗ ಕುಬೇರ ಲಿಂಗ ಬರ್ತೈತಿ, ಅದಾದ್ಮ್ಯಾಗ ಈಶಾನ್ಯ ಲಿಂಗ ಬರ್ತೈತಿ. ಸೊ ಫಸ್ಟ್ ಚಂದ್ರಲಿಂಗ ದರ್ಶನ ಮಾಡ್ಕೊಂಬರೋನು, ನೆಕ್ಸ್ಟ್ ಕುಬೇರಲಿಂಗ ಕಡೆ ಹೋಗೋಣ. ನೋಡ್ರಿ ಚಂದ್ರಲಿಂಗ, ಸೊ ದರ್ಶನ ಮಾಡ್ಕೋರಿ. ಸೊ ಚಂದ್ರಲಿಂಗನು ನೀವು ದರ್ಶನ ಮಾಡ್ಕೊಂಡ್ರಿ, ನೆಕ್ಸ್ಟ್ ಕುಬೇರಲಿಂಗ. ಸೊ ನೆಕ್ಸ್ಟ್ ಕುಬೇರಲಿಂಗ ಕಡೆ ಹೋಗೋಣ ನಡ್ರಿ. ಸೊ ಗೈಸ್ ಈಗ ಕುಬೇರಲಿಂಗಂ ಇಲ್ಲಿಂತ್ರ ಎಕ್ಸಾಕ್ಟ್ 1 ಕಿಲೋಮೀಟರ್ ಐತಿ ನೋಡ್ರಿ. ಸೊ ಇಲ್ಲಿಂತ್ರ 1 ಕಿಲೋಮೀಟರ್ ಹೋಗೋದೈತಿ, ಕುಬೇರಲಿಂಗ ದರ್ಶನ ಮಾಡೋದೈತಿ, ನಿಮಗೂ ಮಾಡಿಸೋದೈತಿ. ಸೊ ಸ್ಟೇ ಟ್ಯೂನ್ ಆಗಿ ನೋಡ್ರಿ. ಯಾರ್ಯಾರು ನೋಡಾಕತ್ರಿ ಫಸ್ಟ್ ಒಂದು ಲೈಕ್ ಕೊಡ್ರಿ. ಸೊ ಯಾರ್ಯಾರು ಬರ್ಬೇಕಂದ್ರಿ ಫಸ್ಟ್ ಬರ್ರಿ, ಬಂದು ದರ್ಶನ ಮಾಡ್ಕೊಂಡ್ರಿ. 2026 ನಿಮ್ಮ ಸಂಬಂಧ ಐತಿ. ಫುಲ್ ಫ್ಲೆಜ್ ಆಗಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೋರಿ. ಸೊ ಹೋಗೋಣ ಬರ್ರಿ ಗೈಸ್. ಫೈನಲಿ ಕುಬೇರಲಿಂಗಕ್ಕೆ ರೀಚ್ ಆಗಿವಿ. ನೋಡ್ಬೋದು 1 ಕಿಲೋಮೀಟ್ರ್ ನಡ್ಕೊಂಡು ಬಂದು ಈಗ ಒಳಗೆ ಹೋಗೋದೈತಿ ಕುಬೇರಲಿಂಗ. ನಮಗೆ ಅಲ್ಲಾದ್ರೆ ನಿಮ್ಗೆ ದರ್ಶನ ಮಾಡ್ಸೋಕೈತೆ ನೋಡೋಣ, ಚೆಕ್ ಮಾಡೋಣ. ಸೊ ಈ ಥರ ಐತಿ ಎಂಟ್ರೆನ್ಸ್. ಒಳಗೆ ಹೋಗಕ್ಕೆ ನಿಮಗೆ ಒಳಗೆ ಭಾಳ ಗೊತ್ತು. ಝೂಮ್ ಅಂತ ಹಾಕೈತಲ್ಲಿ ನೋಡೋಣ. ಝೂಮ್ ಆಯ್ತಂದ್ರೆ ತೋರಿಸ್ತೀನಿ ನಿಮಗೆ. ಝೂಮ್ ಮಾಡೋಕೈತಂದ್ರೆ ಝೂಮ್ ಮಾಡ್ತೀನಿ. ಇಲ್ಲಿಂತಂದ್ರೂ ಕ್ಲಿಯರ್ ಕಾಣಿಸಾಗತೈತಿ ನನಗಂತರೂ. ನಿಮಗೂ ತೋರಿಸ್ತೀನಿ. ಓಂ ನಮಃ ಶಿವಾಯ. ಕುಬೇರಲಿಂಗ ಐತಿ. ಎಲ್ಲರಿಗೂ ಒಳ್ಳೇದಾಗಲಿ, ಬಿಡ್ಕೊರಿ. ಸೊ ನೀವು ದರ್ಶನ ಮಾಡ್ಕೊಂಡಿರ ಅನ್ಕೊಂಡಿನಿ. ಈಗ ನೆಕ್ಸ್ಟ್ ಯಾವ ಲಿಂಗಮ್ಮ ಎಷ್ಟು ಕಿಲೋಮೀಟ್ರ್ ಐತೆ ಅನ್ನೋದು ಹೇಳ್ತೀನಿ. ಸ್ಟೇ ಟ್ಯೂನ್ ಆಗಿರಿ. 1.9 ಕಿಲೋಮೀಟ್ರ್ ಐತಿ. ಇಲ್ಲಿಂತ್ರ ಎಷ್ಟು ಓವರ್ ಆಲ್ ಆಗಿ 4 ಕಿಲೋಮೀಟ್ರ್, ಅದ್ರೊಳಗೆ 1.9 ಕಿಲೋಮೀಟರ್ ಈಶಾನ್ಯ ಲಿಂಗ ಐತಿ. ಸೊ ಅಲ್ಲೂ ದರ್ಶನ ಮಾಡ್ಕೊಂಡು ನಿಮಗೂ ದರ್ಶನ ಮಾಡಿಸ್ತೀನಿ. ಸೊ ನಡ್ರಿ ಈಶಾನ್ಯ ಲಿಂಗನ ದರ್ಶನ ಮಾಡಕ್ಕೆ ಹೋಗೋಣ. ನೀವು ದರ್ಶನ ಮಾಡಿರಿ, ನಾನು ದರ್ಶನ ಮಾಡ್ತೀನಿ. ಚಲೋ. ಈಗ ಬಂದಿರೋ ಪ್ಲೇಸ್ ಬಂದ ಮೋಕ್ಷ ದ್ವಾರಮ್ಮ. ಸೊ ಅದು ನಿಮಗೆ ತೋರಿಸ್ತೀನಿ ಬರ್ರಿ. ದೂರಿಂತ್ರ ವಿಡಿಯೋ ಮಾಡೋಕ್ಕಂತೂ ಬಿಡಂಗಿಲ್ಲ ಅನ್ಸುತ್ತೆ, ದೂರಿಂತ್ರ ತೋರಿಸ್ತೀನಿ. ಸೊ ಇದು ನೋಡ್ರಿ ಮೋಕ್ಷ ದ್ವಾರಮ್ಮ. ಸೊ ಇದ್ರ ಒಳಗಿಂತ್ರ ಪಾಸ್ ಆಗ್ಬೇಕು. ಆ ಸೈಡಿಂತ್ರ ಒಳಗಿಂತ್ರ ಬಂದು ಹೊರಗೆ ಪಾಸ್ ಆಗ್ಬೇಕು. ಅಲ್ಲಿ ವಿಡಿಯೋ ಮಾಡೋಕ್ಕಂತೂ ಬಿಟ್ಟಿಲ್ಲ. ಸೊ ದೂರಿಂತ್ರ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಬರ್ರಿ ದೂರಿಂತ್ರ ಝೂಮ್ ಮಾಡೋಣ. ಇದು ನೋಡ್ರಿ ಮೋಕ್ಷ ದ್ವಾರಂ. ಸೊ ಅಲ್ಲಿಂದ ಹೊರಗೆ ಬರ್ತಾರೆ. ಸೊ ಈ ಸೈಡಿಂದ ಪಾಳಿ ಸ್ಟಾರ್ಟ್ ಆಗೈತಿ, ಅಂದ್ರೆ ಫುಲ್ ರಶ್ ಆಗುತ್ತದೆ. ಸೊ ನೋಡ್ರಿಪ್ಪ, ಇಲ್ಲಿಂದ ಈಶಾನ್ಯ ಲಿಂಗಕ್ಕೆ ಹೋಗೋನು. ಇಲ್ಲಿ ನೋಡ್ಬಿಟ್ಟಿವಿ, ಈಗ ಅಲ್ಲಿ ಸಿಗ್ತೀನಿ ನಿಮಗೆ ಗೈಸ್. ಫೈನಲಿ ಈಶಾನ್ಯ ಲಿಂಗಮಿಗೆ ಬಂದ್ವಿ. ಆಲ್ಮೋಸ್ಟ್ 2 ಕಿಲೋಮೀಟರ್ ಸೈಡ್ ಇರಿ. ಸೊ ನೋಡ್ಬೋದು ನೀವು ಈಶಾನ್ಯ ಲಿಂಗಮ್ಮ. ಈಗ ದರ್ಶನ ಮಾಡಕ್ಕೆ ಹೋಗೋನು. ಸೊ ಕನ್ಸ್ಟ್ರಕ್ಷನ್ ನಡೆದಾಗ ತನ್ಸಾಗತೈತೆ ನನಗಂತೂ. ಸೊ ಹೊರಗಿಂದ ತೋರಿಸ್ತೇನೆ, ನೋಡ್ಕೋರಿ. ನೋಡ್ರಿ ಕನ್ಸ್ಟ್ರಕ್ಷನ್ ನಡೆದೈತೆ. ಈಶಾನ್ಯ ಲಿಂಗನು ನಿಮ್ಗೆ ದರ್ಶನ ಮಾಡಿಸೇನೆ. ಸೊ ಇಲ್ಲಿಂದ ಎಕ್ಸಾಕ್ಟ್ 2 ಕಿಲೋಮೀಟರ್ಸ್ ಐತಿ ಮೇನ್ ಗುಡಿಗೆ ಹೋಗೋದ. ಸೊ ಅಲ್ಲಿ ಹೋಗಿ ನಿಮ್ಗೆ ಸಿಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ಇಲ್ಲಿ ಮಠ ನೋಡಾಕತ್ತಿರೋರ. ಇಲ್ಲಿ ಮಠ ನೋಡಿರೋದ್ಮೇಲೆ ಒಂದು ಲೈಕ್ ಕೊಡ್ರಿ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲ ಮಾಡಿಬಿಡ್ರಿ. ಎದಕ್ಕಂದ್ರೆ ಅದ ನಿಮ್ಮ ಸಪೋರ್ಟ್ ನನಗೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಮಿಸ್ಟರ್ ಫುಡ್ಡಿನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ. ಸೊ ಇಲ್ಲಿಂದ ಗುಡಿ ಕಡೆ ಹೋಗೋಣ. ಗುಡಿ ಕಡೆ ಹೋಗಿ ಇನ್ನಷ್ಟು ಮಾತಾಡೋಣ. ಹೋಗೋಣ ಬರ್ರಿ.